ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ, ಹಾಗೆ ಬಂದ್ಬಿಟ್ಟು ಯುನಿಕ್ ವಿಡಿಯೋ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ನಾರ್ಮಲ್ ಆಗಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಐಡಿಯಾ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕೆಲವೊಂದು ಕಾಯಿನ್ಸ್ ನೇಮ್ಸ್ ಹೇಳ್ತೀನಿ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಬಿಟ್ ಕಾಯಿನ್ ಗೊತ್ತಲ್ಲ, ಇಥೇರಿಯಮ್, ಸೊಲೋನಾ, ಡಾಗಿ ಕಾಯಿನ್, ಲೈಟ್ ಕಾಯಿನ್. ಸೊ ಈ ರೀತಿಯಾಗಿ ನೀವು ಹುಡುಕ್ತಾ ಹೋದ್ರೆ ನೂರಾರು ಕಾಯಿನ್ಸ್ ಆದ್ರೆ ಸಿಗುತ್ತೆ. ಅದರಲ್ಲಿ ಫೇಮಸ್ ಒಂದು ಸ್ವಲ್ಪ ಆದ್ರೆ ಇದೆ. ಆ ಒಂದು ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಮಗೆ ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗ್ತಾನೆ ಇರುತ್ತೆ. ನೀವು ಈ ಒಂದು ಕಾಯಿನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಕೂಡ ಇದ್ರ ಬಗ್ಗೆ ನಿಮಗೊಂದು ಐಡಿಯಾ ಇರುತ್ತಲ್ಲ, ಇದನ್ನ ನಾವು ವರ್ಚುವಲ್ ಕರೆನ್ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಫಿಸಿಕಲ್ ಕರೆನ್ಸಿ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನಾವೇನ್ ಫಿಸಿಕಲ್ ಕರೆನ್ಸಿ ಯೂಸ್ ಮಾಡ್ತೀವಲ್ಲ, ಅದನ್ನೆಲ್ಲಾನು ಕೂಡ ನಾವು ಫಿಸಿಕಲ್ ಆಗಿ ನೋಡಬಹುದು, ಹಾಗೆ ಬಂದ್ಬಿಟ್ಟು ಫೀಲ್ ಮಾಡಬಹುದು. ಅದನ್ನ ನಾವು ಫಿಸಿಕಲ್ ಕರೆನ್ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವರ್ಚುವಲ್ ಕರೆನ್ಸಿ. ಆ ಕರೆನ್ಸಿನ ನಾವು ನೋಡೋದಿಕ್ಕಾಗೋದಿಲ್ಲ. ಬಿಟ್ ಕಾಯಿನ್ ಯಾವ ರೀತಿ ಇರುತ್ತೆ ಅದೇನು ಕೂಡ ನಾವು ನೋಡೋದಿಕ್ಕಾದ್ರೆ ಆಗೋದಿಲ್ಲ. ಜಸ್ಟ್ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ಕಾಯಿನ್ಗೆ ಇಷ್ಟು ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಇರುತ್ತೆ. ಅದನ್ನ ನಾವು ವರ್ಚುವಲ್ ಕರೆನ್ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ಜಿಯೋ ಕಂಪ್ನಿಯವರು, ರಿಲಯನ್ಸ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಜಿಯೋ ಕಾಯಿನ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಕಾಯಿನ್ ಲಾಂಚ್ ಮಾಡೋದಕ್ಕೋಸ್ಕರ ಇವರು ಪಾಲಿಗಾನ್ ಬ್ಲಾಕ್ ಚೈನ್ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ, ಕೊಲಾಬ್ರೇಟ್ ಆದ್ರೆ ಆಗಿದ್ದಾರೆ. ಇವರಿಬ್ರು ಕೂಡ ಕೊಲಾಬ್ರೇಟ್ ಆಗ್ಬಿಟ್ಟು ಈ ಒಂದು ಕಾಯಿನ್ ನ ಲಾಂಚ್ ಮಾಡಿದ್ದಾರೆ. ಈ ಕಾಯಿನ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಜಿಯೋ ಕಾಯಿನ್ ಅಂದ್ರೆ ಏನು, ಜಿಯೋ ಕಾಯಿನ್ ನಮಗೆ ಎಲ್ಲಿ ಸಿಗುತ್ತೆ, ಜಿಯೋ ಕಾಯಿನ್ ನಮ್ಮ ಹತ್ರ ಇದ್ರೆ ಇದರಿಂದ ನಮಗೆ ಏನು ಯೂಸ್ ಆಗುತ್ತೆ, ಎಲ್ಲಿ ರೀಡೀಮ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ರೂಮರ್ಸ್ ಕೂಡ ನಡೀತಾ ಇದೆ, ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೀವೇನೇನೋ ಯೋಚನೆ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಕರೆಕ್ಟ್ ಆಗಿ ಜಿಯೋ ಕಾಯಿನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ತುಂಬಾ ಕಮ್ಮಿ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಜಿಯೋ ಕಾಯಿನ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಲಾಸ್ಟ್ 4-5 ಡೇಸ್ ಇಂದ ನಾನು ವಿಪರೀತ ವಿಡಿಯೋಸ್ ನೋಡಿದೆ. ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ತುಂಬಾ ವಿಡಿಯೋಸ್ ಆದ್ರೆ ನೋಡಿದ್ದೀನಿ. ಎಷ್ಟೋ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಆಗಿ ಮಿಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಈ ಜಿಯೋ ಕಾಯಿನ್ ಲಾಂಚ್ ಆಗಿದೆ, ಈ ಜಿಯೋ ಕಾಯಿನ್ ಸೇಮ್ ಟು ಸೇಮ್ ಬಿಟ್ ಕಾಯಿನ್ ತರ, ಇದು ಬಂದ್ಬಿಟ್ಟು ಕ್ರಿಪ್ಟೋ ಕರೆನ್ಸಿ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜಿಯೋ ಕಾಯಿನ್ ನ ಅರ್ನ್ ಮಾಡಿ ಇಟ್ಕೊಳ್ಳಿ, ನೆಕ್ಸ್ಟ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ಲಾಭ ಇರುತ್ತೆ. ಸೊ ಈ ರೀತಿಯಾಗಿ ತುಂಬಾ ವಿಡಿಯೋಸ್ ಆದ್ರೆ ಮಾಡಿದ್ದಾರೆ. ಅದೆಲ್ಲನೂ ಕೂಡ ಕಂಪ್ಲೀಟ್ಲಿ ಫಾಲ್ಸ್ ಇನ್ಫಾರ್ಮೇಶನ್, ಮಿಸ್ ಇನ್ಫಾರ್ಮೇಶನ್. ಅದನ್ನ ತುಂಬಾ ಜನ ನಂಬ್ಕೊಂಡು ಆ ಒಂದು ಜಿಯೋ ಕಾಯಿನ್ ಅರ್ನ್ ಮಾಡ್ತಿದ್ದಾರೆ. ಜಿಯೋ ಕಾಯಿನ್ ಅನ್ನೋದು ಫಸ್ಟ್ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ನಿಮಗೆ ಹೇಳ್ತಾ ಇದ್ದೀನಿ, ಈ ಜಿಯೋ ಕಾಯಿನ್ ಅನ್ನೋದೇನಿದೆಲ್ಲ ಇದು ಬಂದ್ಬಿಟ್ಟು ಕ್ರಿಪ್ಟೋ ಕರೆನ್ಸಿ ಅಲ್ಲ, ಇದು ಬಂದ್ಬಿಟ್ಟು ರಿವಾರ್ಡ್ ಪಾಯಿಂಟ್ಸ್. ನಿಧಾನಕ್ಕೆ ಬರ್ತಾ ನಾನು ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಜಿಯೋ ಕಾಯಿನ್ ಎಲ್ಲಿ ನಮಗೆ ಸಿಗುತ್ತೆ, ಎಲ್ಲಿ ನಾವು ಅರ್ನ್ ಮಾಡಬೇಕು ಅಂತ ಹೇಳ್ತೀನಿ. ಆಂಡ್ರಾಯ್ಡ್ ಅಲ್ಲಿ ಹಾಗೆ ಬಂದ್ಬಿಟ್ಟು iOS ಅಲ್ಲಿ ನಿಮಗೊಂದು ಆಪ್ ಆದ್ರೆ ಇರುತ್ತೆ, ಜಿಯೋ ಸ್ಪೇರ್ ಅಂತೇಳಿ. ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ಸೈನ್ ಅಪ್ ಆಗಿ, ಬೇಸಿಕ್ ಸೆಟಪ್ ಇರುತ್ತೆ, ಸೈನ್ ಅಪ್ ಆಗಿದ್ದಾದ್ಮೇಲೆ ಮೇಲ್ಗಡೆ ನಿಮಗೆ ಪ್ರೊಫೈಲ್ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ಅಲ್ಲಿ ಕ್ಲೀನ್ ಆಗಿ ಒಂದು ಬ್ಯಾನರ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಜಿಯೋ ಕಾಯಿನ್ ಅಂತೇಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ಒಂದ್ಸಲ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅಂದ್ರೆ OTP ಬರುತ್ತೆ. ಅಲ್ಲಿನೂ ಕೂಡ ನೀವು ಸೈನ್ ಅಪ್ ಆಗಿದ್ದೀರಾ ಅಂದ್ರೆ ಅಲ್ಲಿಗೆ ಕೆಲಸ ಮುಗೀತು. ಅಲ್ಲಿ ನಿಮಗೆ ಜಿಯೋ ಕಾಯಿನ್ಸ್ ಅನ್ನೋದು ಕೂಡ 0 ಇರುತ್ತೆ. ಯಾವುದೇ ರೀತಿ ಕಾಯಿನ್ಸ್ ಅನ್ನೋದು ನಿಮಗಾದ್ರೆ ಕೊಟ್ಟಿರೋದಿಲ್ಲ. ಮತ್ತೆ ಈ ಒಂದು ಜಿಯೋ ಕಾಯಿನ್ಸ್ ನಮಗೆ ಹೆಂಗೆ ಸಿಗುತ್ತೆ ಬ್ರೋ ಅಂದ್ರೆ ಅಲ್ಲವರು ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಜಿಯೋ ಸ್ಪೇರ್. ಇಲ್ಲಿ ಬಂದ್ಬಿಟ್ಟು ನೀವು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಇವಾಗ ಪ್ರತಿದಿನ ನೀವೇನಾದ್ರೂ ಸರ್ಚ್ ಮಾಡಬೇಕು ಅಂದ್ರೆ ಗೂಗಲ್ಗೆ ಹೋಗ್ತೀರಾ, ಅದ್ರ ಬದಲು ನೀವೇನ್ ಮಾಡಬೇಕು ಅಂದ್ರೆ ಜಿಯೋ ಸ್ಪೇರಿಗೆ ಆದ್ರೆ ಬರಬೇಕು. ಅಲ್ಲಿ ಬಂದ್ಬಿಟ್ಟು ನಿಮಗೆ ಏನ್ ಬೇಕೋ ಅದನ್ನೆಲ್ಲಾನು ಕೂಡ ಕೇಳಬೇಕು. ಅಂದ್ರೆ ನೀವು ಒಂದು ಸ್ವಲ್ಪ ಟೈಮ್ ಅನ್ನೋದು ಈ ಒಂದು ಆಪ್ ಅಲ್ಲಿ ಸ್ಪೆಂಡ್ ಮಾಡಬೇಕು. ನೀವು ಎಷ್ಟೇ ಟೈಮ್ ಸ್ಪೆಂಡ್ ಮಾಡ್ತಿರೋ ನಾವು ಅಷ್ಟು ಕಾಯಿನ್ಸ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜಿಯೋ ಕಂಪ್ನಿಯವರು ಹೇಳಿದ್ದಾರೆ. ಈ ಆಪ್ ಅಂತಾನೆ ಅಲ್ಲ, ನಮಗೆ ಜಿಯೋಗೆ ಸಂಬಂಧಪಟ್ಟ ತುಂಬಾ ಅಪ್ಲಿಕೇಶನ್ಸ್ ಇರುತ್ತೆ. ಜಿಯೋ ಸಿನಿಮಾ ಆಗಿರ್ಬೋದು, ಬೇರೆ ಜಿಯೋ ಆಪ್ಸ್ ಇರುತ್ತಲ್ಲ, ಅಲ್ಲಿನೂ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡಿದೀರಾ ಅಂದ್ರೆ ನಾವೊಂದು ಟೈಮ್ ಅನ್ನೋದಕ್ಕೂ ಇಲ್ಲಿ ನಿಮಗೆ ಕಾಯಿನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಕಾಯಿನ್ಸ್ ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಇದು ಬಂದ್ಬಿಟ್ಟು ರೀಡೀಮ್ ಪಾಯಿಂಟ್ಸ್. ಇವಾಗ ಜಿಯೋ ಸ್ಟೋರ್ ಅಲ್ಲಿ ಆಗಿರ್ಬೋದು, ರಿಲಯನ್ಸ್ ಡಿಜಿಟಲ್ ಅಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಜಿಯೋ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಜಿಯೋ ಕಂಪ್ನಿಗೆ ಸಂಬಂಧಪಟ್ಟ ಏನಾದ್ರೂ ಪ್ರಾಡಕ್ಟ್ಸ್ ನ ನೀವು ಪರ್ಚೇಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಫೋನ್ ಆಗಿರ್ಬೋದು, ಟ್ಯಾಗ್ ಆಗಿರ್ಬೋದು, ಕರೆನ್ಸಿ ಹಾಕಿಸ್ಕೊಂತಾ ಇದ್ದೀರಾ, ಆವಾಗ ನಿಮಗೆ ಈ ಒಂದು ಜಿಯೋ ಕಾಯಿನ್ಸ್ ಅನ್ನೋದು ಯೂಸ್ ಆಗುತ್ತೆ. ಇವಾಗ 1000 ರೂಪಾಯಿಗೆ ನೀವು ರೀಚಾರ್ಜ್ ಮಾಡಿಸಿದ್ರಿ ಅಂತ ಇಟ್ಕೊಳ್ಳಿ, ಅವಾಗ ನಿಮಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಆ ರೀತಿಯಾಗಿ ಡಿಸ್ಕೌಂಟ್ ಆದ್ರೆ ಸಿಗುತ್ತೆ. ಅಷ್ಟು ಬಿಟ್ರೆ ಮೇಜರ್ ಆಗಿ ಇನ್ನೇನು ಕೂಡ ಯೂಸ್ ಆದ್ರೆ ಇರೋದಿಲ್ಲ. ಆದ್ರೆ ತುಂಬಾ ಜನ ಇದನ್ನ ಯಾವ ರೀತಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಿದ್ದಾರೆ ಅಂದ್ರೆ ಇದು ಬಂದ್ಬಿಟ್ಟು ಕ್ರಿಪ್ಟೋ ಕರೆನ್ಸಿ. ಸೊ ಈ ರೀತಿಯಾಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಿದ್ದಾರೆ. ದಯವಿಟ್ಟು ಆ ರೀತಿಯಾಗಿ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿ ಮಿಸ್ ಇನ್ಫಾರ್ಮೇಶನ್ ಕೊಡೋದಕ್ಕಾದ್ರೆ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನೀವೇನಾದ್ರೂ ಶಾಪಿಂಗ್ ಮಾಡಿದಾಗ
ಸೂಪರ್ ಕಾಯಿನ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಐಡಿಯಾ ಇದ್ದೇ ಇರುತ್ತೆ. ಸೇಮ್ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಜಿಯೋ ಆಪ್ಸ್ ಯೂಸ್ ಮಾಡಿ ಅಂದ್ರೆ ಯಾರು ಕೂಡ ಯೂಸ್ ಮಾಡೋದಿಲ್ಲ. ಈ ರೀತಿಯಾಗಿ ಜಿಯೋ ಕಾಯಿನ್, ಸೊ ಈ ರೀತಿಯಾಗಿ ಒಂದು ಬಸ್ ಕ್ರಿಯೇಟ್ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂತಾರೆ. ಸೊ ಅವಾಗ ಒಂದು ಬಸ್ ಕ್ರಿಯೇಟ್ ಆಗುತ್ತೆ, ನಮಗೂ ಕೂಡ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಿಯೋ ಕಂಪ್ನಿಯವರು ಈ ರೀತಿಯಾಗಿ ತಲೆ ಉಪಯೋಗಿಸಿದ್ದಾರೆ. ಅಷ್ಟು ಬಿಟ್ಟರೆ ಮೇಜರ್ ಆಗಿ ನಿಮಗೆ ಏನೇನು ಕೂಡ ಯೂಸ್ ಇರೋದಿಲ್ಲ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಹಾಗೆ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಯೂಸ್ ಮಾಡಿ. ನಿಮಗೆ ಲೈಟ್ ಆಗಿ ಕಾಯಿನ್ಸ್ ಅನ್ನೋದು ಆಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವು ರಿಲಯನ್ಸ್ ಡಿಜಿಟಲ್ ಅಲ್ಲಿ ಒಂದು ಲ್ಯಾಪ್ಟಾಪ್ ತಗೊಂಡ್ರು, ಇಲ್ಲಾಂದ್ರೆ ಒಂದು ಐಫೋನ್ ತಗೊಂಡ್ರು, ಇಲ್ಲಾಂದ್ರೆ ಕರೆನ್ಸಿ ಹಾಕ್ಸ್ಕೊಂತಿರ್ತೀರಲ್ಲ, ಆವಾಗ ನಿಮಗೆ ಈ ಒಂದು ಕಾಯಿನ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಅವಾಗ ನೀವು ರೀಡೀಮ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೂ ಕೂಡ ಒಂದು ಸ್ವಲ್ಪ ದುಡ್ಡು ಅನ್ನೋದು ಉಳಿಯುತ್ತೆ. ಅಷ್ಟೇ ಬಿಟ್ರೆ ಮೇಜರ್ ಕಾನ್ಸೆಪ್ಟ್ ಏನಿಲ್ಲ. ಮತ್ತೆ ನಾನು ಎಳೆಯೋದಕ್ಕೆ ಹೋಗ್ತಾ ಇಲ್ಲ. ನಾನು ಏನು ಇನ್ಫಾರ್ಮೇಶನ್ ನಿಮಗೆ ಕೊಡಬೇಕು ಅನ್ಕೊಂಡಿದ್ನೋ, ಪ್ರೊವೈಡ್ ಮಾಡಬೇಕು ಅನ್ಕೊಂಡಿದ್ನೋ ಅದಷ್ಟು ಇನ್ಫಾರ್ಮೇಶನ್ ಕೂಡ ನಾನು ನಿಮಗಾದ್ರೆ ತಿಳಿಸಿದ್ದೀನಿ. ಈ ಒಂದು ಜಿಯೋ ಕಾಯಿನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲ ಆದ್ರೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.